ಹಲೋ ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಇಂದಿನ ತರಗತಿಯಲ್ಲಿ ನಾವ್ ಏನಪ್ಪ ಮಾಡ್ತಾ ಇದ್ದೀವಿ ಅಂತ ಏನಾದ್ರೂ ಪ್ರಶ್ನೆ ಬರ್ತಾ ಇದೆಯಾ? ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್ ಯಾರು ಹೇಳಿದ್ರು? ನಮ್ಮ ಸ್ವತಂತ್ರ ಹೋರಾಟಗಾರ ಹೇಳಿದ್ರಲ್ವಾ. ಏನಂದ್ರೆ ಸ್ವತಂತ್ರಕ್ಕೋಸ್ಕರ ಪ್ರಾಣಾರ್ಪಣೆಯನ್ನ ಮಾಡಿದ್ರು. ಹಾಗಿದ್ರೆ ಅಂತ ಪ್ರಾಣಾರ್ಪಣೆಯನ್ನ ಮಾಡಿದಂತ ಸ್ವತಂತ್ರ ಹೋರಾಟಗಾರರಲ್ಲಿ ಒಬ್ಬರಾದಂತ ಭಗತ್ ಸಿಂಗ್ ಅನ್ನೋರ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಬನ್ನಿ, ಹಾಗಿದ್ರೆ ಇಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ ಅಂದ್ರೆ ಭಗತ್ ಸಿಂಗ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾರಪ್ಪ ಭಗತ್ ಸಿಂಗು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವೇನ್ ಮಾಡೋಣ ಅಂದ್ರೆ ಕೃತಿಕಾರ ಪರಿಚಯವನ್ನ ತಿಳ್ಕೊಳ್ಳೋಣ. ನಿಮ್ಗೆ ಈಗಾಗ್ಲೇ ಗೊತ್ತಿದೆ ಮಕ್ಕಳೇ, ಇದೊಂದು ಪೂರಕ ಪಾಠ ಆಗಿರೋದ್ರಿಂದ ಇಲ್ಲಿ ಕೃತಿಕಾರ ಪರಿಚಯವನ್ನ ಕೇಳಲ್ಲ. ಆದ್ರೆ ಮ್ಯಾಮ್ ಹಾಗಿದ್ರೆ ಯಾಕೆ ತಿಳ್ಕೊಬೇಕು ಅಂತ ಕೇಳ್ತಾರೆ. ಇಲ್ಲ, ಕೃತಿಕಾರ ಪರಿಚಯನ ನಮ್ಮ ಜ್ಞಾನಕ್ಕೋಸ್ಕರ ತಿಳ್ಕೊಳ್ಳಿ. ಇಲ್ಲಿ ಚಿದಾನಂದ ಮೂರ್ತಿ GS ಅಂತ ಹೇಳಿ ಈ ಒಂದು ಗದ್ಯ ಭಾಗದನ್ನ ಬರೆದಂತವ್ರು ಕೃತಿಕಾರರು ಅಂತ ಹೇಳ್ಬೋದು. ಹಾಗಿದ್ರೆ ಇವರು ಎಲ್ಲಿ ಹುಟ್ಟಿದ್ರಪ್ಪ ಅಂತ ಹೇಳಿದ್ರೆ 1970ರಲ್ಲಿ ಗುಪ್ಪೇನಹಳ್ಳಿ ಅನ್ನೋಲ್ಲಿ ಹುಟ್ಟಿದ್ರು. ಇದೆಲ್ಲಿ ಬರುತ್ತೆ ಮ್ಯಾಮ್ ಗುಪ್ಪೇನಹಳ್ಳಿ ಅಂತ ನಿಮ್ಗೆ ಏನಾದ್ರು ಕ್ವಶನ್ ಬಂದ್ರೆ ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ ಅಂತ ಹೇಳ್ಬೋದು. ಇವರು ಮಾನಸ ಗಂಗೋತ್ರಿಯಲ್ಲಿ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಭಾಗದಲ್ಲಿ ಏನ್ ಮಾಡಿದ್ರು, ಶಿಕ್ಷಣವನ್ನ ಪಡೆದ್ರು. ಏನು MA ಪದವಿ ಅಂತ ಹೇಳ್ತೀವ, ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ ಅಂತ ಹೇಳ್ಬೋದು. ಇವರು ಪ್ರೌಢ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಪ್ರೌಢಶಾಲೆ ಅಂತ ಹೇಳಿದ್ರೆ ಹೈಸ್ಕೂಲ್ ಅಂತ ಹೇಳ್ತಿರಲ್ಲ ಮಕ್ಳೇ, ಅಲ್ಲಿ ಸೇವೆಯನ್ನ ಕೂಡ ಸಲ್ಲಿಸಿದ್ದಾರೆ. ಮತ್ತೆ ಇವರು ತಮ್ಮನ್ನ ತಾವು ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಈ ಪಾಠವನ್ನ ನಾವೆಲ್ಲಿಂದ ತಗೊಂಡ್ ಬಂದಿದೀವಿ? ಜೀವನ ಸಾಧನೆ ಮಾಲಿಕೆ ಅಂತ ಹೇಳಿ ಅವರ ಒಂದು ಸಂಕಲನದಿಂದ, ಒಂದು ಭಾಗದಿಂದ ನಾವು ತಗೊಂಡಿದೀವಿ. ಯಾವ ಕೃತಿಯಿಂದ? ಜೀವನ ಸಾಧನೆ ಮಾಲಿಕೆ ಅನ್ನೋಂತ ಇದರಿಂದ ನಾವು ಈ ಭಗತ್ ಸಿಂಗನ ಜೀವನ ಚರಿತ್ರೆಯ ಕೃತಿನ ಭಾಗವನ್ನ ಆಯ್ದುಕೊಂಡಿದೀವಿ ಮಕ್ಕಳೇ. ಹಾಗಿದ್ರೆ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಮಕ್ಕಳೇ, ಜೀವನ ಸಾಧನೆ ಮಾಲಿಕೆ ಅನ್ನುವಂತ ಒಂದು ಭಾಗದಿಂದ ನಾವು ಆಯ್ದುಕೊಂಡಿದೀವಿ. ಮ್ಯಾಮ್ ಇದನ್ನ ಕೇಳ್ತಾರಾ ಅಂತ ನಿಮ್ ಕ್ವಶನ್ ಬರ್ಬೋದು. ಇದನ್ನ ಕೇಳಲ್ಲ ಮಕ್ಕಳೇ, ಆದ್ರೆ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳಿದೀನಿ ಅಷ್ಟೇನಾ? ಸರಿ ಮಕ್ಕಳೇ, ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ನಾವು ಭಗತ್ ಸಿಂಗ್ ಅವ್ರ ಬಗ್ಗೆ ಯಾಕೆ ತಿಳ್ಕೊಬೇಕು ಅಂತ ನಿಮ್ ಪ್ರಶ್ನೆ ಬರ್ಬೋದಲ್ವಾ. ಹಾಗಿದ್ರೆ ನಮ್ಗೆ ಸ್ವತಂತ್ರ ಏನಾದ್ರೂ ಫ್ರೀ ಆಗಿ ಬಂದಿದ್ಯಾ? ಇಲ್ಲ, ಅದಕ್ಕೆ ನಾವು ಪ್ರಾಣಾರ್ಪಣೆಯನ್ನ ಮಾಡಿದೀವಿ. ನಾವು ಅದಕ್ಕೆ ಎಷ್ಟು ತ್ಯಾಗ ಬಲಿದಾನಗಳ ಮುಖಾಂತರ ನಮ್ಗೆ ಸ್ವತಂತ್ರ ಬಂದಿದೆ. ಆ ಸ್ವತಂತ್ರದ ನಾವು ಬೇಕಾಬಿಟ್ಟಿಯಾಗಿ ಬಳಸ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ನಮ್ಮನ್ನ ನಾವು ನೆನಪಿಸಿಕೊಳ್ಳೋದಕ್ಕೋಸ್ಕರ ಇದನ್ನ ನಾವು ತಿಳ್ಕೋಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಪರಕೀಯರ ದಾಳಿಯಿಂದ ಭಾರತವನ್ನ ವಿಮೋಚನೆ ಮಾಡ್ಲಿಕ್ಕೆ, ನಾವು ಭಾರತೀಯರು ಮಾಡಿದ ಹೋರಾಟವನ್ನ ತಿಳ್ಕೊಳ್ಳೋದಕ್ಕೆ, ನಮ್ಮ ಹಿರಿಯರ ಪ್ರಾಣಾರ್ಪಣೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ನಾವು ಇಂಥ ಸ್ಮರಣೆಯನ್ನ ಮಾಡ್ಕೊಳ್ಳೋದಕ್ಕೆ, ಅವ್ರ ಬಗ್ಗೆ ಒಂದು ಕೃತಜ್ಞತಾ ಭಾವ ಅಂದ್ರೆ ಅವ್ರ ನೆನಪಿಸಿಕೊಳ್ಳೋದಕ್ಕೋಸ್ಕರ ಈ ಭಾಗವನ್ನ ನಾವು ತಿಳ್ಕೋಬೇಕು ಮಕ್ಕಳೇ. ಹಾಗಿದ್ರೆ ಬನ್ನಿ ಮಕ್ಕಳೇ, ನಾವು ಈಗ ಮುಂದಿನ ಭಾಗವನ್ನ ನೋಡೋಣ. ಭಗತ್ ಸಿಂಗ್ ಪಾಠದ ಬಗ್ಗೆ ನೋಡ್ಬೇಕು ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಎಲ್ಲ ಮಕ್ಕಳು ಶಾಲೆಯಿಂದ ಮನೆಗೆ ಬಂದ್ಬಿಡ್ತಾರೆ. ಆದ್ರೆ ಈ 12 ವರ್ಷದ ಒಬ್ಬ ಬಾಲಕ ಇದಾನಲ್ಲ, ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನ್ ತಂದೆ ತಾಯಿಗೆ, ಅವನ್ ಕುಟುಂಬಕ್ಕೆ ಅಂದ್ರೆ ಅವನ್ ಫ್ಯಾಮಿಲಿಗೆ ಯಾರಿಗೂ ಹೇಳ್ದೆ ಅವನೇನ್ ಮಾಡ್ತಾನೆ, ಎಲ್ಲೋ ಹೋಗ್ಬಿಟ್ಟಿರ್ತಾನೆ. ಸಂಜೆ ಆದ್ರೂ ಬರಲ್ಲ. ಅವ್ರಿಗೆಲ್ಲ ಆತಂಕ ಆಗ್ಬಿಡತ್ತೆ. ಯಾಕೆ ಬರ್ಲಿಲ್ಲ ಅಂತ ಹೇಳಿ ಆತಂಕ ಆಗತ್ತೆ. ಅವನು ಮನೆ ಒಳಗಡೆ ಬರ್ತಾನೆ, ಲೇಟ್ ಆಗಿ ಮನೆ ಒಳಗ್ ಬರ್ತಾನೆ. ಅವನ್ ತಂಗಿ ಇದಲ್ಲ, ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ವೀರಾಜಿ ಅಂತ ಹೇಳಿ ಕೊಟ್ಟಿದ್ದಾರೆ. ವೀರಾಜಿ ಅಲ್ಲ ಮಕ್ಕಳೇ, ವೀರ್ಜಿ ಅಂತ ಹೇಳ್ತಾರೆ. ಪಂಜಾಬಿಯಲ್ಲಿ ವೀರ್ ಅಂತಂದ್ರೆ ಅಣ್ಣನಿಗೆ ಹೇಳುವಂತ ಒಂದು ಪದ. ಅಣ್ಣ ಅಂತ ಹೇಳ್ತೀವಲ್ವ ನಾವು, ಅಣ್ಣ ಅಂತ ಹೇಳ್ತೀವಲ್ಲ, ಅವರು ವೀರ್ ಅಂತ ಹೇಳ್ತಾರೆ, ವೀರ್ಜಿ ಅಂತ ಹೇಳಿ. ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ವೀರಾಜಿ ಅಂತ ಕೊಟ್ಟಿದ್ದಾರೆ, ವೀರಾಜಿ ಅಲ್ಲ, ವೀರ್ಜಿ ಬಂದ ಅಂತ ಹೇಳಿ. ಯಾಕಂದ್ರೆ ಇದು ಪಂಜಾಬಿ ಫ್ಯಾಮಿಲಿ ಆಗಿತ್ತು, ಪಂಜಾಬಿಯ ಭಾಷೆಯನ್ನ ಆಡುವಂತ ಫ್ಯಾಮಿಲಿ ಆಗಿತ್ತು. ಅವನಮ್ಮ ಓಡಿ ಬಂದು ಬಾಲಕನನ್ನ ಏನ್ ಮಾಡ್ತಾರೆ, ತಪ್ಕೊಳ್ತಾಳೆ. ಹಿಂಗೆ ಎಲ್ಲಿ ಹೋಗಿದ್ನೋ ಏನೋ. ಈಗ ನಾವು ತುಂಬಾ ಹೊತ್ತು ಹೋಗಿದ್ರೆ ನಮ್ಮ ಅಮ್ಮ ಅಥವಾ ನಮ್ಮ ಮನೇಲಿ ಯಾರಾದ್ರೂ ದೊಡ್ಡವರೆಲ್ಲ ಇದ್ರೆ ಎಲ್ಲಿ ಹೋಗಿದ್ದೆ ಅಂತ ತುಂಬಾ ಅಪ್ಕೊಂಡು ಎಲ್ಲ ಕಣ್ಣೀರೆಲ್ಲ ಹಾಕ್ತಾರಲ್ಲ, ಹಾಗೆ ಅವ್ರ ತಾಯಿ ಕೂಡ ಕಣ್ಣೀರನ್ನ ಹಾಕ್ತಾಳೆ. ಆಮೇಲೆ ಏನಾಗುತ್ತೆ ಗೊತ್ತಾ ಮಕ್ಕಳೇ, ಅಲ್ಲಿ
ಅವನ ತಂಗಿ ಏನ್ ಮಾಡ್ತಾಳೆ, ಹಣ್ಣನ್ನ ತಗೊಂಡ್ ಬಂದು ಕೊಡ್ತಾಳೆ. ಅವನು ಏನ್ ಹೇಳ್ತಾನೆ ಅಂದ್ರೆ, ಏನು ಕೊಡ್ಬೇಡ ನಂಗೆ ತಿನ್ನೋದಕ್ಕೆ, ನಂಗೆ ತಿನ್ನಲು ಏನು ಕೊಡ್ಬೇಡ ಅಂತ ಹೇಳ್ತಾನೆ. ಅವನ ಮುಖದಲ್ಲಿ ತುಂಬಾ ಗಂಭೀರವಾದ ಒಂದು ಭಾವನೆ ಇರುತ್ತೆ. ಆಗ ಅದನ್ನ ನೋಡಿ ತಂಗಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಅವಾಗ ಏನಾಯ್ತು ಅಂತ ಹೇಳಿದಾಗ ಅವನೇನ್ ಮಾಡ್ತಾನೆ, ಗಂಭೀರ ಧ್ವನಿಯಲ್ಲಿ ಒಂದು ಊಟದ ಡಬ್ಬಿಯಲ್ಲಿ ಏನಾಗಿರುತ್ತೆ, ರಕ್ತದಲ್ಲಿ ತೊಯ್ದಂತ ಮಣ್ಣನ್ನ ಹೊರಗ್ ತೆಗಿತಾನೆ. ಆಗ ಅವನ ತಂಗಿ ಏನ್ ಹೇಳ್ತಾಳೆ ನೋಡಿ, ಇದು ಏನು ಅಂತ ಅವಳಿಗೆ ಆಶ್ಚರ್ಯ ಆಗುತ್ತಲ್ವಾ, ಏನು ಅಂತ ಹೇಳಿ. ಅವಾಗ ಹೇಳ್ತಾನೆ, ಇದು ತುಂಬಾ ಪೂಜನೀಯವಾದ ಮಣ್ಣು, ಇದು ಜಲಿಯನ್ ವಾಲಾ ಬಾಗ್ ಅಂತ ಹತ್ಯಾಕಾಂಡದಲ್ಲಿ ಹುತಾತ್ಮರು, ಹತ್ಯಾಕಾಂಡ ಅಂತ ಹೇಳಿದ್ರೆ ಮ್ಯಾಸಕರ್ ಅಂತ ಹೇಳ್ತಿರಲ್ಲ ಅಲ್ಲ ಅಂತದ್ದು. ಜಲಿಯನ್ ವಾಲಾ ಬಾಗ್ ಅಂದ್ರೆ, ಜಲಿಯನ್ ಅನ್ನೋದು ಅದು ಊರಿನ ಅದ್ ಭಾಗದ ಹೆಸರು. ವಾಲಾ ಬಾಗ್ ಅಂದ್ರೆ, ಬಾಗ್ ಅಂತ ಹೇಳಿದ್ರೆ ನೀವು ನಮ್ಮ ಉದ್ಯಾನವನ ಅಂತ ಹೇಳ್ತೀವಲ್ಲ ಮಕ್ಕಳೇ, ಅದಕ್ಕೆ ಹಿಂದಿ ಪಂಜಾಬಿಯಲ್ಲಿ ಬಾಗ್ ಅಂತ ಹೇಳ್ತಾರೆ. ಹಿಂದಿಯಲ್ಲಿ ಹೆಚ್ಚಾನೆಚ್ಚು ಹಿಂದಿಯಲ್ಲಿ ಬಾಗ್ ಅಂತ ಹೇಳ್ತಾರೆ. ಜಲಿಯನ್ ಅನ್ನೋದು ಪ್ಲೇಸಿನ ಹೆಸರು, ಆ ಸ್ಥಳದ ಹೆಸರು. ಜಲಿಯನ್ ವಾಲಾ ಬಾಗ್ ಅಲ್ಲಿ ಏನಾಗುತ್ತೆ, ಮೆಸಕರ್ ಹತ್ಯಾಕಾಂಡ ಆಗಿದೆ ಅಲ್ವಾ, ಅಲ್ಲಿ ಹುತಾತ್ಮರಾದಂತವರ ರಕ್ತದಿಂದ ಈ ಮಣ್ಣೇನಾಗಿದೆ, ಒದ್ದೆಯಾಗಿದೆ ಅಂತ ಹೇಳ್ತಾನೆ. ಅವಾಗ ಹೇಳಿ ಈ ಮಣ್ಣನ್ನ ತೆಗೆದು ತೋರಿಸ್ತಾನೆ, ಇದು ಪವಿತ್ರವಾದ ಮಣ್ಣು ಅಂತ ಹೇಳಿ ಹೇಳ್ತಾನೆ. ಆಮೇಲೆ ತುಂಬಾ ಕ್ಲೀನ್ ಆಗಿರೋ ಒಳ್ಳೆ ಪ್ಲೇಸ್ ಅಲ್ಲಿ ಅದನ್ನ ಏನ್ ಮಾಡ್ತಾನೆ, ಒಳ್ಳೆ ಪ್ಲೇಸ್ ಅಲ್ಲಿ ಅದನ್ನಿಟ್ಟು ದಿನಾ ಹೂವನ್ನ ಏರಿಸಿ ಪೂಜೆಯನ್ನ ಮಾಡ್ತಾನೆ. ಅಷ್ಟು ಪವಿತ್ರವಾದ ಮಣ್ಣು ಅಂತ ಹೇಳಿ ಹೇಳ್ತಾನೆ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದೆ ಏನ್ ಮಾಡ್ತಾನೆ ಗೊತ್ತಾ, ಇಲ್ಲಿ ಈ ಹತ್ಯಾಕಾಂಡ ಯಾವಾಗ ಆಯ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಸ್ವಲ್ಪ ವಿವರಣೆಯನ್ನ ಕೊಟ್ಟಿದ್ದಾರೆ ನಮ್ಮ ಕೃತಿಕಾರರು. ಏನಂದ್ರೆ, ಇದು 1919 ಅಂದ್ರೆ 1990 ಅಂತ ಹೇಳ್ತೀವಲ್ಲ, 1919 ಏಪ್ರಿಲ್ 13ರಂದು ಈ ಹತ್ಯಾಕಾಂಡ ಆಯ್ತು. ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಒಂದು ಶಾಂತಿಯುತವಾದ ಸಭೆ ನಡೀತಾ ಇತ್ತು. ಅಲ್ಲಿ 2000 ಜನ ಇದ್ರು. 2000 ಜನ ಯಾವ್ದು ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದ್ದಿಲ್ಲ, ತಮ್ಮ ಹತ್ರ ಯಾವ ವೆಪನು ಇಟ್ಕೊಂಡಿಲ್ಲ. ಸುಮ್ನೆ ಅದು ರಾಜಕೀಯ ಸಭೆಯಾಗಿತ್ತು. ಅಲ್ಲಿ ಶಾಂತಿಯುತವಾದ ರಾಜಕೀಯ ಸಭೆಯಾಗಿತ್ತು. ಆ ಸಭೆಯಲ್ಲಿ ಏನಾಗುತ್ತೆ ಅಂದ್ರೆ, ಜನರಲ್ ಡಯರ್ ಅನ್ನೋಂತ ಒಬ್ಬ ಬ್ರಿಟಿಷ್ ಅಧಿಕಾರಿ, ವೈಸ್ರಾಯಿ ಅಂತ ಹೇಳ್ತೀವಲ್ವಾ, ಬ್ರಿಟಿಷ್ ಅಧಿಕಾರಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ಇರೋಂತ ಜನರ ಮೇಲೆ ಗುಂಡನ್ನ ಹಾರಿಸು ಅಂತ ಹೇಳ್ತಾನೆ. ಗುಂಡನ್ನ ಹಾರಿಸಿದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ, 400 ಜನ ಏನಾಗ್ತಾರೆ, ಕೊಲ್ಲಲ್ಪಡ್ತಾರೆ. ಅಂದ್ರೆ 400 ಜನ ಸತ್ತು ಹೋಗ್ತಾರೆ. ಮತ್ತೆ 1200 ಜನ ಏನಾಗ್ತಾರೆ, ಗಾಯಗೊಳ್ತಾರೆ ಅಂತ ಹೇಳಿ ನಮ್ಮ ಕೃತಿಕಾರರ ಒಂದು ಏನು ಅಂಕಿ ಅಂಶಗಳಾಗಿದೆ ಮಕ್ಕಳೇ. ಇಲ್ಲಿ ಏನಾಗಿದೆ, 400 ಜನ ಏನಾಗ್ತಾರೆ, 400 ಜನ ಕೊಲ್ಲಲ್ಪಡ್ತಾರೆ, ಮತ್ತೆ 1200 ಜನ ಗಾಯಗೊಳ್ತಾರೆ. ಇದನ್ನ ಜನರಲ್ ಡಯರ್ ಅನ್ನುವಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಅವರು ಏನ್ ಮಾಡ್ತಾರೆ, ಆಜ್ಞೆಯನ್ನ ಕೊಡ್ತಾರೆ. ಎಂತ ಸಭೆ ಆಗಿರುತ್ತೆ, ಶಾಂತಿಯುತ ರಾಜಕೀಯ ಸಭೆ ಆಗಿರುತ್ತೆ. ಇಲ್ಲಿದ್ದಂಥವ್ರು ಯಾವುದೇ ಶಸ್ತ್ರಾಸ್ತ್ರಗಳನ್ನ ತಗೊಂಡ್ ಬಂದಿರಲ್ಲ. ಇದರಲ್ಲಿ ಗಂಡಸರು, ಹೆಂಗಸರು, ಮಕ್ಕಳು, ಎಲ್ಲಾ ಧರ್ಮದವರು, ಎಲ್ಲ ಭಾರತೀಯರು ಇರ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ಮಕ್ಕಳೇ. ಮುಂದಿನ ಭಾಗದಲ್ಲಿ ಈ 12 ವರ್ಷದವನಾಗಿದ್ದ ಬಾಲಕನ ಬಗ್ಗೆ ಹೇಳ್ತಾ ಹೋಗ್ತಾರೆ ನಮ್ಮ ಕೃತಿಕಾರರು. ಈ 12 ವರ್ಷದ ಬಾಲಕನಾಗಿದ್ದ ಭಗತ್ ಸಿಂಗ್ ಈ ಘಟನೆ ಬಗ್ಗೆ ಕೇಳಿ, ಈ ಘಟನೆ ಆದದ್ದನ್ನ ಕೇಳ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ, ದಿಗ್ಭ್ರಾಂತನಾಗೋದು ಅಂದ್ರೆ ಶಾಕ್ ಆಗೋದು ಅಂತ ಹೇಳ್ತಿರಲ್ವಾ, ಹಾಗೆ ದಿಗ್ಭ್ರಾಂತನಾಗ್ತಾನೆ. ಅವನಿಗೆ ಒಂದು ಮಾತು ಬಾಯಿಂದ ಹೊರಡಲ್ಲ, ಸೊಲ್ಲು ಬರಲಿಲ್ಲ ಅಂತ ಹೇಳಿ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ರೆ, ಸೊಲ್ಲು ಅಂದ್ರೆ ಮಾತು ಬರ್ಲಿಲ್ಲ ಅಂತ ಹೇಳಿ ಹೇಳ್ತಿದ್ರೆ. ಆ ವೀರ ಬಾಲಕ ಯಾರು, ಆ ವೀರ ಬಾಲಕ, ಬಾಲಕ ಅಲ್ಲ ಮಕ್ಕಳೇ, ಸಾರಿ, ಆ ವೀರ ಬಾಲಕ, ಬಾಲಕ ಅಂತ ಹೇಳಿದ್ರೆ ಹುಡುಗ ಅಂತ ಹೇಳೋದಕ್ಕೆ ಬಾಲಕ ಅಂತ ಹೇಳ. ಆ ವೀರ ಬಾಲಕ ಯಾರು ಅಂದ್ರೆ ಭಗತ್ ಸಿಂಗ್. ಹಾಗಿದ್ರೆ ಅವನು ಯಾರ ಮಗ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಕಿಶನ್ ಸಿಂಗ್ ಹಾಗೂ ವಿದ್ಯಾವತಿ ಅಂತ ಹೇಳಿ. ಕಿಶನ್ ಸಿಂಗ್ ಮತ್ತೆ ವಿದ್ಯಾವತಿ ಅನ್ನೋರ್ ಮಗ. ಕಿಶನ್ ಸಿಂಗ್ ಅವರ ತಂದೆ, ವಿದ್ಯಾವತಿ ಅವರ ತಾಯಿಯಾಗಿರ್ತಾರೆ. ಇವ್ರು ಯಾವಾಗ ಹುಟ್ಟುತ್ತಾರೆ ಅಂತಂದ್ರೆ 1907 ಸೆಪ್ಟೆಂಬರ್ 28ರಂದು ಪಂಜಾಬಿನ ಲಾಯಲ್ಪುರ ಅಂತ ಹೇಳಿ ಅನ್ನುವಂತ ಜಿಲ್ಲೆಯ ಬಂಗಾ ಅನ್ನೋ ಗ್ರಾಮದಲ್ಲಿ, ಬಂಗಾ ಅಂತ ಹೇಳಿ ಒಂದು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಹುಟ್ಟುತ್ತಾರೆ. ಇವ್ರೇನ್ ಗೊತ್ತಾ, 1907 ಸೆಪ್ಟೆಂಬರ್ 28ರಂದು ಪಂಜಾಬಿನ ಲಾಯಲ್ಪುರ ಅನ್ನೋ ಜಿಲ್ಲೆಯ ಬಂಗಾ ಅನ್ನೋ ಗ್ರಾಮದಲ್ಲಿ
ಹುಟ್ತಾರೆ. ಇವರ ತಂದೆ ಕಿಶನ್ ಸಿಂಗ್ ಹಾಗೂ ತಾಯಿ ವಿದ್ಯಾವತಿಯಾಗಿರ್ತಾರೆ. ಇವರು ಈ ಹತ್ಯಾಕಾಂಡ ನಡೆದಾಗ ಎಷ್ಟು 12 ವರ್ಷದ ಬಾಲಕ ಆಗಿರ್ತಾರೆ ಅಂತ ಹೇಳಿ ನಮ್ಮ ಚಿದಾನಂದ ಮೂರ್ತಿಯವರು ನಮೂದಿಸ್ತಾರೆ. 12 ವರ್ಷದ ಬಾಲಕನಾಗಿದ್ದ ಈ ಭಗತ್ ಸಿಂಗ್ ಈ ಘಟನೆಯನ್ನ ಕೇಳಿ ದಿಗ್ಭ್ರಾಂತನಾಗ್ತಾನೆ. ದಿಗ್ಭ್ರಾಂತನಾಗೋದು ಅಂದ್ರೆ ಸ್ಟನ್ ಆಗೋದು, ಶಾಕ್ ಆಗೋದು ಅಂತ ಹೇಳ್ತಿರಲ್ಲ, ಆ ತರ ಶಾಕ್ ಆಗ್ತಾನೆ ಅಂತ ಹೇಳ್ತಾರೆ. ಹಾಗಿದ್ರೆ ಬನ್ನಿ ಮಕ್ಕಳೇ, ಇದನ್ನೆಲ್ಲ ನೋಡಿದಂತ ನಮ್ ಭಗತ್ ಸಿಂಗ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ಬೇಕು ಅಂತ ಹೇಳ್ತಾರೆ. ಈ ಅಮೃತ್ಸರ್ ಅನ್ನೋ ಪ್ಲೇಸ್ ಇದೆ ಅಲ್ವಾ, ಅಮೃತ್ಸರ್ ಅಂತನೋ ಜಾಗ, ಅದು ಅಮೃತ್ಸರ್ ಅನ್ನೋದು ನಿಮ್ಗೆ ಗೊತ್ತಲ್ಲ, ಪಂಜಾಬ್ದಲ್ಲಿರುವಂತ ಜಾಗ. ಅಲ್ಲಿ ಇದು ಪ್ರಕ್ಷೋಭ್ಯವಾಗಿತ್ತು. ಈ ಪರಿಸ್ಥಿತಿ ಪ್ರಕ್ಷೋಭ ಎಲ್ಲ ಅಲ್ಲೋಲಕ್ಕಾಗೋದು. ಇಂಥ ಒಂದು ಹತ್ಯಾಕಾಂಡ ಆದಾಗ ಹೇಗಿರುತ್ತೆ ಆ ತರ ಎಲ್ಲ ಕಡೆ ಪೊಲೀಸರ ಜಮಾವಣೆ ಆಗಿತ್ತು. ಜಮಾವಣೆ ಆಗೋದು ಅಂತ ಹೇಳಿದ್ರೆ ಎಲ್ಲಾ ಕಡೆ ಪೊಲೀಸರಿದ್ರು ಅಂತ ಹೇಳ್ತಾರೆ. ಯಾರು ಅನುಮಾನಾಸ್ಪದವಾಗಿದ್ರು ಕೂಡ ಅವರನ್ನ ಕಂಡಲ್ಲಿ ಗುಂಡಿಕ್ಕೋ ಆಜ್ಞೆ ಆಗಿತ್ತಂತೆ. ಅಂತ ಈಗ ನಮ್ಮ 144 ಮತ್ತೆ ಇದೆಲ್ಲ ಇರುತ್ತಲ್ವಾ, ಆ ತರ ಆಗಿರ್ಬೇಕು. ಆದ್ರೆ ಭಗತ್ ಸಿಂಗ್ ಪೊಲೀಸರ ಕಣ್ಣನ್ನ ತಪ್ಸಿ ಏನ್ ಮಾಡ್ತಾರೆ ಅಂದ್ರೆ ಜಲಿಯನ್ ವಾಲಾಬಾಗ್ ತಲುಪಿದ್ರು, ಅಂದ್ರೆ ಅಲ್ಲಿಗೆ ಹೋದ್ರು. ಆಮೇಲೆ ಭಕ್ತಿಯಿಂದ ಅಲ್ಲಿ ಇರೋಂತ ಮಣ್ಣಿರುತ್ತಲ್ವಾ, ಆ ಮಣ್ಣನ್ನ, ರಕ್ತದಿಂದ ತೊಯ್ದಂತ ಮಣ್ಣನ್ನ ಒಂದು ಚಿಟಿಕೆ ತಗೊಂಡು ತಮ್ಮ ಹಣೆ ಮೇಲೆ ಹಿಂಗ್ ತಿಲಕ ಇಟ್ಕೊಂಡ್ರಂತೆ. ಹಣೆ ಮೇಲೆ ಹಿಂಗ್ ತಿಲಕ ಇಟ್ಕೋತೀವಲ್ವಾ, ಹಾಗೆ ತಿಲಕವನ್ನ ಇಟ್ಕೊಂಡ್ರಂತೆ. ಭಕ್ತಿಯಿಂದ ಕೈ ಮುಗಿದ್ರಂತೆ. ಮತ್ತೆ ಹುತಾತ್ಮರಿಗೆ ಗೌರವವನ್ನ ಸಲ್ಲಿಸಿ ಪೂಜನೀಯವಾದ ಮಣ್ಣನ್ನ ತಮ್ಮ ಊಟದ ಡಬ್ಬದಲ್ಲಿ ಹಾಕೊಂಡ್ ಬಂದ್ರು. ನೋಡಿ, ಮೊದ್ಲು ಅವರು ಮನೆಯಿಂದ ಹೋಗಿದ್ರಲ್ವಾ, ಯಾಕೆ ಹೋಗಿದ್ರು ಅಂದ್ರೆ ಈ ಕೆಲ್ಸಕ್ಕೋಸ್ಕರ ಅವ್ರು ಹೋಗಿದ್ರು. ಆ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಕೃತಿಕಾರದಂತ ಚಿದಾನಂದ ಮೂರ್ತಿಯವರು. ಸರಿನಾ ಮಕ್ಳೇ? ಹಾಗಿದ್ರೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿ ಹೋಗಕ್ಕೆ ಕಷ್ಟ ಆಗಿತ್ತು. ಯಾಕಂದ್ರೆ ಎಲ್ಲಾ ಕಡೆ ಪೊಲೀಸರಿದ್ರು. ಕಂಡಲ್ಲಿ ಅನುಮಾನಾಸ್ಪದವಾಗಿ ಯಾರೇ ಕಂಡ್ರು ಕೂಡ ಅವರಿಗೆ ಕಂಡಲ್ಲಿ ಗುಂಡು ಹಾಕಿ ಅಂತ ಹೇಳಿ ಆಜ್ಞೆ ಆಗಿತ್ತು. ಆದ್ರೂ ಕೂಡ ಪೊಲೀಸರ ಕಣ್ಣನ್ನ ತಪ್ಪಿಸಿ ಭಗತ್ ಸಿಂಗ್ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಜಲಿಯನ್ ವಾಲಾಬಾಗಿಗೆ ಹೋಗಿ ಅಲ್ಲಿರುವಂತ ಮಣ್ಣನ್ನ ತಗೊಂಡು, ಆ ರಕ್ತದಿಂದ ತೊಯ್ದಂತ ಮಣ್ಣನ್ನ, ಒಂದು ಚಿಟಿಕೆ ಮಣ್ಣನ್ನ ತಗೊಂಡು ತಮ್ಗೆ ಹಣೆಗೆ ತಿಲಕವನ್ನಿಟ್ಕೊಂಡು, ಅದು ಪೂಜ್ಯನೀಯ ಮಣ್ಣು ಅಂತ ಹೇಳಿ ಅಲ್ಲಿರುವಂತ ಎಲ್ಲರಿಗೂ ಗೌರವವನ್ನ ಸಲ್ಲಿಸ್ತಾರೆ. ಅಲ್ಲಿ ಭಕ್ತಿಯಿಂದ ಅವ್ರಿಗೆ ನಮಸ್ಕಾರವನ್ನ ಮಾಡ್ತಾರೆ. ಕೈ ಮುಗಿತಾರೆ ಅಂದ್ರೆ ನಮಸ್ಕಾರ ಮಾಡೋದು, ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ ಅಂತ ಹೇಳ್ತಾರೆ ಮಕ್ಕಳೇ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಅದು ಸ್ವತಂತ್ರ ಇತಿಹಾಸದ ಕರಾಳ ಘಟನೆ ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಅಥವಾ ಸ್ವತಂತ್ರ್ಯ ಅಂತ ಹೇಳ್ತೀವಿ. ಇತಿಹಾಸದ ಒಂದು ಕರಾಳ ಘಟನೆ ಅಂದ್ರೆ ಒಂದು ಬ್ಲ್ಯಾಕ್ ಮಾರ್ಕ್ ಇದ್ದಂಗೆ ನಮ್ಗೆ ಅಂತ ಹೇಳ್ತಾರೆ. ಅಮೃತ್ಸರದ ಉದ್ಯಾನದಲ್ಲಿ ನಡೆದ ಸಭೆಯೊಂದರಲ್ಲಿ ಭಾಗವಹಿಸಿದ್ದ ಸಾವಿರಾರು ಅಮಾಯಕ ಭಾರತೀಯರ ಮೇಲೆ ಪೊಲೀಸರು ಗುಂಡಿನ ಮಳೆಗರೆದರು. ಅಂದ್ರೆ ಪೊಲೀಸರು ಗುಂಡಿನ ಮಳೆಗರೆದರು ಅಂತ ಹೇಳಿದ್ರೆ ಗುಂಡನ್ನ ಹಾರಿಸಿದ್ರು ಅಂತ ಹೇಳ್ಬೇಕಾಗಿರುತ್ತೆ. ಚೆನ್ನಾಗಿ ಹೇಳ್ತಾ ಇದ್ದಾರಲ್ವಾ. ಅವಧಿಯಲ್ಲಿ ಪಂಜಾಬಿನ ಅಧಿಕಾರಿಯಾಗಿದ್ದ ಲೆಫ್ಟಿನೆಂಟ್ ಗವರ್ನರ್ ಜನರಲ್, ನಾನು ಹೇಳಿದ್ನಲ್ಲ ಗವರ್ನರ್ ಆಗಿರ್ತಾರಲ್ವಾ, ಅವ್ರು ಏನ್ ಮಾಡಿದ್ರು ಅಂದ್ರೆ ಕಠೋರವಾಗಿ, ಅಂದ್ರೆ ತುಂಬಾ ನೀವೇನಂತೀರಾ, ಏನು ನೋಡ್ದೇನೆ ಅವರು ಏನ್ ಮಾಡಿದ್ರು ಅಂದ್ರೆ ಎಲ್ಲರಿಗೂ ಭಯ ಹುಟ್ಟಿಸ್ಬೇಕು ಅಂತ ಹೇಳಿ ಗುಂಡನ್ನ ಹಾರಿಸಿದ್ರು. ಜನರಲ್ಲಿ ಭೀತಿ ಹುಟ್ಟಿಸಲು, ಅಂದ್ರೆ ಭಯ ಹುಟ್ಟಿಸಲು, ಅವ್ರ ಅಂಜಿಕೆ ಹುಟ್ಟಿಸಲು ಏನ್ ಮಾಡಿದ್ರು, ಗುಂಡಿನ ಮಳೆಗರೆದರು ಅಂತ ಹೇಳ್ತಾರೆ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಜಲಿಯನ್ ವಾಲಾಬಾಗ್ ಮಾರಣ ಹೋಮ ಅಂತ ಹೇಳಿ ಬರುತ್ತಲ್ವಾ. ಈ ಒಂದು ಮಾರಣ ಹೋಮದಲ್ಲಿ ಭಗತ್ ಸಿಂಗ್, ಆ ಮಾರಣ ಹೋಮ ಆಗಿದ್ದನ್ನ ಭಗತ್ ಸಿಂಗರ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವ ಬೀರ್ತು. ಯಾಕಪ್ಪ ಹಂಗಾಯ್ತು ಅಂತ ಹೇಳಿದ್ರೆ, ಅವ್ರು ಏನ್ ಮಾಡಿದ್ರು ಅಂದ್ರೆ 1921ರಲ್ಲಿ ಒಂದು ನಿರ್ಧಾರಕ್ಕೆ ಬಂದ್ರು. ಏನ್ ನಿರ್ಧಾರ ತಗೊಂಡ್ರು ಅಂತ ಹೇಳಿದ್ರೆ, ಈ ನಮ್ಮ ಒಂದು ಬ್ರಿಟಿಷ್ ಅಧಿಕಾರವನ್ನ, ಅಂದ್ರೆ ದಮನಕಾರಿ ಅಂತ ಹೇಳ್ತಾರೆ, ಅಂದ್ರೆ ಸಪ್ರೆಸ್ ಮಾಡುವಂತ ದಮನಕಾರಿಯಾದಂತ ಪ್ರಭುತ್ವವನ್ನ ನಾವು ಧ್ವಂಸ ಮಾಡ್ಬೇಕು, ನಾವು ಸ್ವತಂತ್ರವನ್ನ ಪಡಿಬೇಕು, ಮತ್ತೆ ನಾವು ಗುಲಾಮಗಿರಿಯಿಂದ ಮುಕ್ತ ಆಗ್ಬೇಕು, ಈ ಸಂಕೋಲೆಯನ್ನ ಬಿಡಿಸ್ಬೇಕು ಅಂತ ಹೇಳಿ ಅವರು ಸ್ವತಂತ್ರ ಹೋರಾಟಕ್ಕೆ ಮುಂದಿಳಿತಾರೆ. ಆ ಟೈಮಲ್ಲಿ ನಿಮ್ಗೆ ಹೇಳಿದ್ದೆ ನೋಡಿ ಮಕ್ಕಳೇ, ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ಇನ್ಕಿಲಾಲ್ ಜಿಂದಾಬಾದ್ ಅಂತ ಬಂದಿದೆ. ಇನ್ಕಿಲಾಲ್ ಅಲ್ಲ, ಇನ್ಕಿಲಾಬ್ ಅಂತ ಹೇಳಿದ್ರೆ, ಇನ್ಕಿಲಾಬ್ ಜಿಂದಾಬಾದ್ ಅನ್ನು ಸ್ವತಂತ್ರ ಬರ್ಲಿ ನಮ್ಗೆ ಅಂತ ಹೇಳ್ದಂಗೆ ಅದನ್ನ ಇನ್ಕಿಲಾಬ್ ಮಾಡ್ಕೊಳ್ಳಿ.
ಇನ್ಕಿಲಾಲ್ ಅಂತ ನಿಮ್ಮ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ. ಇನ್ಕಿಲಾಬ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿ ಸ್ವತಂತ್ರಕ್ಕೋಸ್ಕರ ತಮ್ಮ ಜೀವನವನ್ನೇ ಅರ್ಪಿಸಿದ್ರು. ಅವರಿಗೆ ಮರಣ ದಂಡನೆ ಆಯ್ತು ಅಂತ ನಿಮ್ಗೆ ಗೊತ್ತಿದೆ. ಅವರು ಚಿಕ್ಕ ವಯಸ್ಸಿನಲ್ಲಿನೇ ಮರಣ ದಂಡನೆಗೆ ಗುರಿಯಾದ್ರು. ಹಾಗಾದ್ರೆ ಅವರ ತ್ಯಾಗ ಬಲಿದಾನಗಳನ್ನ ನಾವೇನ್ ಮಾಡ್ಬೇಕು, ಸ್ಮರಿಸ್ಬೇಕು. ಅವರು ತಮ್ಮ ತ್ಯಾಗ ಬಲಿದಾನಗಳಿಂದ ಅಮರರಾದ್ರು. ಆದ್ರೆ ನಮ್ಗೆ ಸ್ವತಂತ್ರ ಫ್ರೀಯಾಗಿ ಸಿಕ್ಕಿಲ್ಲ, ಈಸಿಯಾಗಿ ಸಿಕ್ಕಿಲ್ಲ. ಇಂಥ ಅನೇಕ ಹುತಾತ್ಮರ ಬಲಿದಾನಗಳಿಂದ ನಮ್ಗೆ ಸ್ವತಂತ್ರ ಸಿಕ್ಕಿದೆ ಅನ್ನೋದನ್ನ ನಾವು ಅರಿಬೇಕು ಮಕ್ಕಳೇ ಅಂತ ಹೇಳ್ತಾ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ. ಇಲ್ಲಿ ನೋಡಿ, ನಿಮ್ಗೆ ನಾನು ಈಗಾಗ್ಲೇ ಹೇಳಿದ್ದೆ, ಅಭ್ಯಾಸ ಭಾಗದಲ್ಲಿ ನಿಮ್ಗೆ 1 ಅಂಕದ ಇಲ್ಲಾಂದ್ರೆ 2 ಅಂಕದ ಪ್ರಶ್ನೆಗಳು ಮಾತ್ರನೇ ಬರುತ್ತೆ. ಇಲ್ಲಿ ಯಾವುದೇ ಕೃತಿಕಾರ ಪರಿಚಯ ಆಗ್ಲಿ ಬೇರೆ ಯಾವುದು ಬರಲ್ಲ. ಹಾಗಿದ್ರೆ 1 ಅಂಕದ ಪ್ರಶ್ನೆಯಲ್ಲಿ ಏನ್ ಬರ್ಬೋದು ಅಂದ್ರೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಂದು ನಡೆಯಿತು? 1919 ಏಪ್ರಿಲ್ 13 ಅಂತ ಹೇಳಿ ಬರಿಬೇಕು ಮಕ್ಕಳೇ. ಮತ್ತೆ ಭಗತ್ ಸಿಂಗ್ ತನ್ನ ಸಹೋದರಿಗೆ ಮಣ್ಣು ಯಾವುದರ ಪ್ರತೀಕ ಎಂದು ತೋರಿಸುತ್ತಾರೆ? ನೋಡಿ, ತೋರಿಸುತ್ತಾನೆ ಆಗಿದೆ, ತೋರಿಸುತ್ತಾರೆ ಮಾಡಿ. ಯಾಕಂದ್ರೆ ನಾವು ಅವರು ಹುತಾತ್ಮರಲ್ವಾ, ಅವ್ರಿಗೆ ನಾವು ಏನ್ ಮಾಡ್ಬೇಕು, ಗೌರವವನ್ನ ಸೂಚಿಸ್ಬೇಕು. ಎಲ್ಲಾದ್ರೂ ನಿಮ್ ನೇ ಅಲ್ಲ ಬಂದ್ರೆ ರೇ ಅಂತ ಮಾಡ್ಕೊಳ್ಳಿ ಮಕ್ಕಳೇ. ಭಗತ್ ಸಿಂಗ್ ತನ್ನ ಸಹೋದರಿಗೆ ಮಣ್ಣು ತ್ಯಾಗದ ಪ್ರತೀಕ ಅಂತ ಹೇಳಿ ತೋರಿಸಿದ್ರು. ಆಮೇಲೆ ಇದ್ರಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ ಮಕ್ಕಳೇ. ಏನು ಅಂತ ಹೇಳಿದ್ರೆ, ನಿಮ್ಗೆ ಜನರಲ್ ಡಯರ್ ಬಗ್ಗೆ ಬರುತ್ತೆ. ಅಂದ್ರೆ ಈ ಒಂದು ಅಧಿಕಾರಿ ಯಾರು ಅಂತ ಹೇಳಿ ಕೂಡ ಕ್ವಶನ್ ಬರ್ಬೋದು, ಸರಿನಾ? ಮತ್ತೆ ಇಂಟರ್ನಲ್ ಆಗಿ ಒಳಗಡೆಯಿಂದ ಬರುವಂತ ಅವ್ರ ತಂದೆ ತಾಯಿ ಹೆಸರು ಬರ್ಬೋದು, ಅಥವಾ ಭಗತ್ ಸಿಂಗ್ ಯಾವಾಗ ಹುಟ್ಟಿದ್ರು ಅಂತ ಕೂಡ ಕೇಳ್ಬೋದು. ಓಕೆನಾ? ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು? ಅದನ್ನ ನೋಡಿ ಅವ್ರು ಏನ್ ಮಾಡಿದ್ರು, ಸ್ವತಂತ್ರ ಹೋರಾಟಗಾರ ಆಗ್ಬೇಕು ಅಂತ ಹೇಳಿದ್ರಲ್ಲ, ಅದನ್ನ ಬರಿಬೇಕಿಲ್ಲಿ. ಜಲಿಯನ್ ವಾಲಾಬಾಗ್ ಮಾರಣ ಹೋಮ ಭಗತ್ ಸಿಂಗ್ ಅವರ ಮನಸ್ಸಿನಲ್ಲಿ ಏನ್ ಮಾಡಿತು, ಅಚ್ಚಳಿಯದ ಪ್ರಭಾವ ಬೀರಿತ್ತು. 1921ರಲ್ಲಿ ಅವನು ಅಂತ ಬರ್ದಿದೆ, ಅವರು ಅಂತ ಮಾಡ್ಕೊಳ್ಳಿ, ಅವರು ಒಂದು ನಿರ್ಧಾರಕ್ಕೆ ಬಂದ್ರು. ಒಂದಲ್ಲ ಒಂದು ದಿನ ಈ ದಮನಕಾರಿಯಾದ ಪ್ರಭುತ್ವದ ಧ್ವಂಸವನ್ನ ಮಾಡ್ಬೇಕು, ಅಂದ್ರೆ ಬ್ರಿಟಿಷ್ ಅಧಿಕಾರವನ್ನ ಧ್ವಂಸ ಮಾಡ್ಬೇಕು ಅಂತ ಹೇಳಿ. ನಿಮ್ಗೆ ಗೊತ್ತಿರ್ಬೇಕು, ಬ್ರಿಟಿಷ್ ಅಧಿಕಾರ ಇತ್ತಲ್ವಾ ಆ ಟೈಮಲ್ಲಿ, ಆ ಪ್ರಭುತ್ವವನ್ನ ಧ್ವಂಸ ಮಾಡಲು ಏನ್ ಮಾಡಿದ್ರು, ನಾನು ಮಾಡ್ತೀನಿ, ಮಾಡಿಯೇ ತೀರುತ್ತೇನೆ ಅಂತ ಹೇಳಿ ಅವರು ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂದ್ರೆ ಅವ್ರು ನಮ್ಮ ಮೇಲೆ ರೂಲ್ ಮಾಡ್ತಾ ಇದ್ರಲ್ವಾ, ಅದು ಅಂತ್ಯವಾಗುತ್ತದೆ ಎಂದಿದ್ದನು ಅಂತಿದೆ ನೋಡಿ ಮಕ್ಕಳೇ. ಇಲ್ಲೂ ಕೂಡ ಎಂದಿದ್ದರು ಅಂತ ಮಾಡ್ಕೊಳ್ಳಿ. ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರು ಅವರು. ಆ ಒಂದು ಹತ್ಯಾಕಾಂಡ ಅವ್ರ ಮೇಲೆ ತುಂಬಾ ಪ್ರಭಾವ ಬೀರಿತ್ತು. ಅದಕ್ಕೆ ಅವ್ರು ಸ್ವತಂತ್ರ ಹೋರಾಟಗಾರರಾಗಿ ಭಾರತವನ್ನ ಸ್ವತಂತ್ರಗೊಳಿಸ್ಬೇಕು ಅಂತ ಹೇಳಿ ಮುಂದಾದ್ರು ಅಂತ ಹೇಳ್ಬೋದು. ಸರಿನಾ ಮಕ್ಕಳೇ? ಬನ್ನಿ, ಇನ್ನೊಂದು ಕ್ವಶನ್ ಇದೆ ನೋಡಿ ಇಲ್ಲಿ. ಅಮಾಯಕ ಭಾರತೀಯರ ಮೇಲೆ, ಈ ಕ್ವಶನ್ ಬರೋ ಚಾನ್ಸಸ್ ತುಂಬಾ ಇದೆ ಮಕ್ಕಳೇ. ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರೇನು ಅಂತ ಕೇಳ್ಬೋದು ಅವರು. ಅವಾಗ ನೀವು ಏನ್ ಮಾಡ್ಬೇಕು ಅಂದ್ರೆ, ಅಧಿಕಾರಿ ಹೆಸರು ಜನರಲ್ ಡಯರ್ ಅಂತ ಬರಿಬೇಕು. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ, ಪೂರಕ ಪಾಠದಲ್ಲಿ ನಿಮ್ಗೆ ಏನಾದ್ರೂ ಪ್ರಶ್ನೆ ಇದ್ರೆ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸಪ್ ಅಲ್ಲಿ ಹಾಕಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಮಕ್ಕಳೇ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ಅಭ್ಯಾಸ ಭಾಗವನ್ನ ಹಾಕಿದೀವಿ ಮಕ್ಕಳೇ. ಹಿಂದಿನ ವರ್ಷದ PYQs ಅನ್ನು ಕೂಡ ಹಾಕಿದೀವಿ. ಅದನ್ನೆಲ್ಲ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೊಳ್ಳಿ. ಮತ್ತೆ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ಸಿದೆ ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗಿದ್ರೆ ಇಂದಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ.